Hello friends, welcome to Catalyst Chemistry. Okay, ನಾನು ಲಾಸ್ಟ್ ಕ್ಲಾಸ್ ಒಂದು ಕ್ವಶನ್ ಕೇಳಿದ್ದೆ. ದ ಲಾಸ್ಟ್ ಎಲಿಮೆಂಟ್ ಆಫ್ ದ ಪಿ ಬ್ಲಾಕ್ ಇನ್ ಅ ಸಿಕ್ಸ್ತ್ ಪೀರಿಯಡ್ ಈಸ್ ರಿಪ್ರೆಸೆಂಟೆಡ್ ಬೈ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ದೇ ಆರ್ ಆಸ್ಕಿಂಗ್ ಪೀರಿಯಡ್, ನಾಟ್ ಅ ಗ್ರೂಪ್. ಓಕೆ, ಈ ಟೈಪ್ ಇರ್ತಾವಲ್ಲ, ಟೋಟಲಿ 7 ಪೀರಿಯಡ್ ಇದಾವೆ. ಸಿಕ್ಸ್ತ್ ಪೀರಿಯಡ್ ಲಾಸ್ಟ್ ಕೇಳತ್ತಾರ ಅವ್ರು. ಓಕೆ, ಇಲ್ಲಿ ಡೈರೆಕ್ಟ್ ಹೇಳ್ಬೋದು ನೀವು. ಡೈರೆಕ್ಟ್ ಅಂದ್ರೆ ನಿಮಗೆ ಟೆಕ್ನಿಕ್ ಯಾರಿಗೆ ಗೊತ್ತಾಗಿಲ್ಲ ಅಂತಂದ್ರೂ ಹಿಂಗೆ ಬರ್ಕೋಬೇಕು ಫಸ್ಟ್. ಈಗ ನೋಡ, ಒಂದು ಸಿಂಪಲ್ ಕ್ವಶನ್ ನಂಬರ್ ಎಷ್ಟಪ್ಪ ಇದು? 23rd. ಇದು ಈಸಿ ಕ್ವಶನ್, ವೆರಿ ಸಿಂಪಲ್ ಕ್ವಶನ್. ಈಗ ನೋಡ, ಈಗ ಫಸ್ಟ್ ನಿಮ್ಗೊಂದು ಟೆಕ್ನಿಕ್ ಅಂತಂದ್ರೆ, ಈಗ ಹೈಡ್ರೋಜನ್ ಹೀಲಿಯಮ್ ಅದ. ಇಲ್ಲಿ ಹೀಲಿಯಮು, ನಿಯಾನು, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ನೆಕ್ಸ್ಟ್ ಒನ್ ಈಸ್ ವಾಟ್? ರೆಡಾನ್. ಇದು ಫಸ್ಟ್ ಬಂದೈತಿ. ಇದು ಫಸ್ಟ್ ಪೀರಿಯಡ್. ಇದು ಫಸ್ಟ್ ಪೀರಿಯಡ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಇಷ್ಟು ಕ್ವಶನ್ ಕೇಳೋಣ. ಇನ್ನೊಂದು 7th ಅದ. ಓಕೆ, 7th ಇದು ನಾಟ್ ಎಟ್ ಫೈಂಡ್ ಔಟ್ ಇಲ್ಲಿ, ಬಟ್ ಇಲ್ಲಿ ಇನಿಷಿಯಲ್ ಫೈಂಡ್ ಔಟ್ ಮಾಡ್ಯಾರ, ಇಲ್ಲಿ ಎಂಡಿಗಿಲ್ಲ. ಓಕೆ, ಈಗ ನೋಡ, ಇಲ್ಲಿ ಫಸ್ಟ್ ನೀವು ಒಂದು ಟೆಕ್ನಿಕ್ ಅಂದ್ರೆ, ಇಲ್ಲಿ 2s, 3s, 4s, 5s, ನೆಕ್ಸ್ಟ್ ಏನು ಬರ್ತದೆ ಇಲ್ಲಿ ನೀವು ಫೈಂಡ್ ಔಟ್ ಮಾಡಿದ್ರೆ 6x ಬರ್ತೈತಿ. ಓಕೆ, ಬಟ್ ಇಲ್ಲಿ ಥಿಂಕ್ ಮಾಡಿರಿ, ಇದಕ್ಕೆ ಹೆಂಗೆ ಅದು ಕರಿತೀವಿ? 1s2. ಇಲ್ಲಿ 1s1 ಅದ. ಇದಕ್ಕೆ ಹೆಂಗೆ ಬರಿತೀರಿ ನೀವು? ಡೈರೆಕ್ಟ್ 1s2 ಅಂತಂದ್ರೆ ಇಲ್ಲಿ ಇದು ಜನ್ರಲ್ ಹೆಂಗೆ ಬರಿತೀರಿ? ಇದ್ರದ್ದು ns2 ಬರಿತೀರಿ. n ಅಂದರೆ ಇನ್ ದಿಸ್ ಕೇಸ್ ವಾಟ್? 1. ಫಸ್ಟ್ ಪೀರಿಯಡ್ ಅಲ್ಲ, ದಿಸ್ ಈಸ್ ಇಂಡಿಕೇಟ್ ವಾಟ್? 1 ಬರ್ತೈತಿ. ಇಲ್ಲಿ ಹೆಂಗೆ ಬರಿತೀರಿ? ಇದ್ರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ns2 np ಎಷ್ಟು ಬರಿತೀರಿ? ಇದ್ರ 10 ಆಗಬೇಕಲ್ಲ. 10 ಅಂದ್ರೆ 6 ಬರಿತೀರಲ್ಲ. ns2 np 6 ಬರ್ತೈತಿ. ಟೋಟಲ್ ಎಷ್ಟು ಆಗ್ತದೆ? 10 ಆಗ್ತದೆ. ಓಕೆ, ಈ ರೀತಿ ಬರ್ತದೆ. ಇಲ್ಲಿ 2 ಹಾಕ್ತೀರಿ, ಇಲ್ಲಿ 3 ಹಾಕ್ತೀರಿ, 4, 5, 6. ಇಲ್ಲಿ ಟೋಟಲ್ 6th ಪೀರಿಯಡ್ ಐತೆ, ಹೌದಿಲ್ಲ? 6th ಪೀರಿಯಡ್ ಇತ್ತಂದ್ರೆ ಲಾಸ್ಟ್ ಎಲಿಮೆಂಟು ಏನು ಇರ್ತೈತಿ ಅಂದ್ರೆ 6s2 6p6 ಇರ್ತೈತಿ. ಇಲ್ಲಿ 6s2 6p6 ಬರ್ತೈತಿ. ಓಕೆ, ಇದ್ರೊಳಗೆ ಆಪ್ಷನ್ ಒಳಗೆ ನೋಡ್ಕೊಂಡು ಬಿಡ್ರಿ. ಓನ್ಲಿ ಒನ್ ಆಪ್ಷನ್ ಈಸ್ 6s2 6p. ಡೋಂಟ್ ವರಿ ಅಬೌಟ್ ದಿಸ್ ಈಸ್ ಸೇಮ್. ಇವಂತೂ ಬರೋಲ್ಲ, 7 ಬರೋಂಗಿಲ್ಲ, 5 ಬರೋಂಗಿಲ್ಲ. ಇಲ್ಲಿ ಬಂದ್ರೆ 6s2 6p4 ಕೊಟ್ಟಾನ. ಇದನ್ನು ರಾಂಗ್. ಯಾಕಂತಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ ಅಲ್ಲ. ಇವಾಗ 0 ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತಿರಲ್ಲ, ಇನ್ನರ್ಟ್ ಅಂತ ಕರಿತೀರ, ಹೌದಿಲ್ಲ? ಅದಕ್ಕೆ ಏನಂತ ಕರೀತಾರೆ? ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ಇನ್ ದಿಸ್ ಕೇಸ್. ಆಪ್ಷನ್ ಸಿ ಇತ್ತಂದ್ರೆ ಕರೆಕ್ಟ್ ನೋಡ್ರಿ. ಓಕೆ, ಸಿಂಪಲ್ ಅದ ಮಾಡೋದನ್ನ. ಪ್ರಾಡಕ್ಟ್ ಟೇಬಲ್ ಒಳಗೆ ಡೈರೆಕ್ಟ್ ಕ್ವಶನ್ಸ್ ಬರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ದಿಸ್ ಕ್ವಶನ್ ಈಸ್ ಆಲ್ಸೋ ವಾಟ್ ಇಂಪಾರ್ಟೆಂಟ್. ಕ್ವಶನ್ ಅಂದರೆ ಏನು ಕೇಳ್ಯಾನ? ಸಿಂಪಲ್ ಅದ. ದ ಫಾರ್ಮಲ್ ಚಾರ್ಜ್, ಕ್ವಶನ್ ನಂಬರ್ 24. ಏನು ಕ್ವಶನ್ ಕೇಳತ್ತಾನಂದ್ರೆ ಫಾರ್ಮಲ್ ಚಾರ್ಜ್. ದ ಫಾರ್ಮಲ್ ಚಾರ್ಜ್ ಆನ್ ಸೆಂಟ್ರಲ್ ಆಕ್ಸಿಜನ್ ಆಟಮ್ ಇನ್ ಓಝೋನ್ ಈಸ್. ದೇ ಆರ್ ಆಸ್ಕಿಂಗ್ ಫಾರ್ಮಲ್ ಚಾರ್ಜ್. ದಿಸ್ ಈಸ್ ರಿಲೇಟೆಡ್ ಟು ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಟಾಪಿಕ್. ಓಕೆ, ಇದು ವೆರಿ ಸಿಂಪಲ್ ಟಾಪಿಕ್ ಅದ. ಓಕೆ, ನೀವು ಯಾವುದೇ ರೀತಿಯಾದ ಇಲ್ಲೇನು ಬಯಟ್ ಹಾಕ್ಬೇಕಂತ ಅದೇನು ಕನ್ಸಿಡರ್ ಇಲ್ಲ. ಓಕೆ, ಡೈರೆಕ್ಟ್ ಒಂದು ಫಾರ್ಮುಲಾ ಐತಿ. ಆ ಫಾರ್ಮುಲಾ ನೀವು ಹಚ್ಚಿರಿ ಅಂದ್ರೆ ಗುರ್ತಾಗಿ ಬಿಡ್ತೈತಿ. ಓಕೆ, ಈಗ ನೋಡ, ಸಿಂಪಲ್ಲ. ಇದ್ರದ್ದು ಫಸ್ಟ್ ನೀವು ಓಜೋನ್ ಅಂದ್ರೆ ನಿಮ್ಗೆ ಗುರ್ತಬೇಕು. ಓಜೋನ್ ಅಂತಂದ್ರೆ ಏನಪ್ಪ? O3 ಇರ್ತದೆ. ಓಕೆ, O3 ಸ್ಟ್ರಕ್ಚರ್ ಯೂಸ್ವಲಿ ನಿಮ್ಮ ಡೈರೆಕ್ಟ್ NCERT ಒಳಗೆ ಇದೆ ನೋಡ್ರಿ. ಇದು NCERT ಒಳಗೆ ಡೈರೆಕ್ಟ್ ಕಾಪಿ ಮಾಡ್ಯಾನ. ಇದು ನೀವು ನೆನಪಿನಾಗಿತ್ತಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್, ಇಲ್ಲೆಲ್ಲ ಟೈಮ್ ಕನ್ಸ್ಯೂಮ್ ಮಾಡುವಂಗಿಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಆನ್ಸರ್ ಹಾಕಿ ಬಿಡಬೇಕಿಲ್ಲ. ಓಕೆ, ಆನ್ಸರ್ ಸಿ ಬರ್ತೈತಿ ಇಲ್ಲಿ. ಓಕೆ, ಸಿಂಪಲ್. ಸಿ ಈಸ್ ರೈಟ್ ಆನ್ಸರ್. +1 ಬರ್ತೈತಿ. ಈಗ ನೋಡ, O3 ಹೆಂಗೆ ಬರಿತೀರಿ? ಹಿಂಗೆ ಓ ನೀವು ಹೆಂಗೆ ಬೇಕಂಗೆ ಬರಿಬೋದು, ಚೇಂಜ್ ಬರಿಬೋದು. O ಇಷ್ಟು ಬರಿತೀರಿ. ಇದು O3. ಇಲ್ಲೊಂದು ನಿಮ್ಗೆ ಬೇಸಿಕ್ ಟೆಕ್ನಿಕ್ ಹೇಳ್ಬೇಕಂತಂದ್ರೆ, ಇಲ್ಲಿ ಫಾರ್ಮಲ್ ಚಾರ್ಜ್ ಒಳಗೆ ವಾಟ್ ಈಸ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಆಫ್ ಆಕ್ಸಿಜನ್? ಲಾಸ್ಟ್ ಔಟರ್ ಮೋಸ್ಟ್ ಎಷ್ಟೈತಿ? 2 ಅಂದ್ರೆ 4, 5, 6 ಎಲೆಕ್ಟ್ರಾನ್ ಇರ್ತಾವೆ, ಹೌದಿಲ್ಲ? 6 ಎಲೆಕ್ಟ್ರಾನ್. 6 ಹೌ ಮನಿ? ಒಂದು ಆಕ್ಸಿಜನ್ದ 6 ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಬರಿಬೇಕನ್ರಿ. ಮತ್ತೆಲ್ಲ ಆಕ್ಸಿಜನ್ 1s2 2s2 2p4 4 ಇಲ್ಲಿ 4 8 ಆಯ್ತು, ಹೌದಿಲ್ಲ? ಆಕ್ಸಿಜನ್ 4 2 6. ಎಷ್ಟು ಆಕ್ಸಿಜನ್ ಅದಾವು? 3 ಆಕ್ಸಿಜನ್. ಅಂದ್ರೆ 6 3 ಎಷ್ಟಪ್ಪ? 18 ಎಲೆಕ್ಟ್ರಾನ್ ದಾವತ್ತ ನಂಗೆ ಟೋಟಲ್. ಇದ್ರೊಳಗೆ 18 ಎಲೆಕ್ಟ್ರಾನ್ ಹೆಂಗೆ ರಿಪ್ರೆಸೆಂಟೇಷನ್ ಮಾಡ್ತೀರಿ? ಇಲ್ಲಿ ನೋಡ, ಈ ರೀತಿ ಫಸ್ಟ್ ಬರಿತೀರಿ. ಇದು ಬೇಸಿಕ್ ನಿಮಗೆ ಗೊತ್ತಬೇಕು. ಇದು ಹೆಂಗೆ ಬಂತ್ರಿ ಅಂತಲ್ಲ, ಬೇಸಿಕ್ ಇದನ್ನು ನೀವು ನೋಡಿರ್ತೀರಲ್ಲ, NCERT ಒಳಗೆ ಸ್ಟಡಿ ಮಾಡಿರ್ತೀರಿ. ಈಗ ಎಲೆಕ್ಟ್ರಾನ್ ಹಾಕೋ ತೊಗೊಂಡು ಒಂದು ಅಟಮ್ಗೆ ಸರೌಂಡಿಂಗ್ 8 ಎಲೆಕ್ಟ್ರಾನ್ ಇರಬೇಕು. 2 4 6 7 8. ಓಕೆ, ಇಲ್ಲಿ ಒಂದು ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್ ಇರ್ತೈತಿ. ಇದು 2 ತಂದಂಗೆ 2 2 4 5 6 7 8 ಮುಗೀತಿದ್ದು. ಇದು ಆಕ್ಸಿಜನ್ ಕಂಪ್ಲೀಟೆಡ್. 1 2 3 4 5 6 7 8. ನೆಕ್ಸ್ಟ್ ಇಲ್ಲಿ 1 2 3 4 5 6 7 8. ಇವೆಲ್ಲ ಬಯಟ್ ಹಾಕ್ಬಾರ್ದು ನೀವು. ಲೋನ್ ಪೇರ್ಸ್ ಎಲ್ಲ ಟೆಕ್ನಿಕ್ ಏನು ಹೇಳಿದ್ನಿ ನಿಮ್ಗೆ ಕ್ಲಿಯರ್ ಹೇಳಿದ್ನಿ, ಹೌದಿಲ್ಲೋ? ಇಲ್ಲಿ ಈ ರೀತಿ ಫಸ್ಟ್ ಫಾರ್ಮಲ್ ಚಾರ್ಜ್ ಕೇಳಿದಾಗ ಈ ರೀತಿ ಫೈಂಡ್ ಔಟ್ ಮಾಡಬೇಕು. how many electrons are there? First you have to find out, and next after that make it going to balance. ಆಮೇಲೆ ಏನು ಮಾಡಿರಿ? ಬ್ಯಾಲೆನ್ಸ್ ಮಾಡಿರಿ ಈ ರೀತಿ. ಓಕೆ, ಈ ರೀತಿ ಬ್ಯಾಲೆನ್ಸ್ ಮಾಡಿ ನಂತರ
ನೆಕ್ಸ್ಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಬರ್ತದಪ್ಪ ಅಂದ್ರೆ ಒಂದು ಫಾರ್ಮುಲಾ ಬರ್ತದೆ. ಓಕೆ, ದಟ್ ಈಸ್ ಕಾಲ್ಡ್ ವಾಟ್ ಬೇಸಿಕ್ ಫಾರ್ಮುಲಾ. ಅಗ್ರಿ ಇಂಪಾರ್ಟೆಂಟ್ ಅದ ಬೇಸಿಕ್ ಫಾರ್ಮುಲಾ ಫಾರ್ಮಲ್ ಚಾರ್ಜ್ ಬರಬೇಡು. ಫಾರ್ಮಲ್ ಚಾರ್ಜ್ ಅಂದರೆ ಯೂಸ್ವಲಿ F.C ಅಂತ ಕರಿತಾರೆ ಫಾರ್ಮಲ್ ಚಾರ್ಜ್. ಈಗ ಫಾರ್ಮಲ್ ಚಾರ್ಜ್ ಬರೋದ್ರಿ ಈಗ. ಓಕೆ, ಈಸ್ ಈಕ್ವಲ್ ಟು ಇಲ್ಲಿ 1/1 ಅಂತ ಒಂದು ಸ್ವಲ್ಪ ನೀವು ನೆನಪಿನಾಗ ಇಟ್ಕೋಬೇಕಾಗಿರ್ತದೆ ಏನೇನು ಬರ್ತದೆ ಅಂತೇಳಿ. ಟೋಟಲ್ ನಂಬರ್ ಆಫ್ ವೇಲೆನ್ಸಿ ಎಲೆಕ್ಟ್ರಾನ್ ಇನ್ ದ ಫ್ರೀ ಆಟಮ್. ಓಕೆ, ಟೋಟಲ್ ನಂಬರ್ ಆಫ್ ಎಲ್ಲ ಬರಿಬೇಕ್ರಿ. ಟೋಟಲ್ ನಂಬರ್ ಆಫ್ ವೇಲೆನ್ಸಿ ಎಲೆಕ್ಟ್ರಾನ್ ಇನ್ ದ ಫ್ರೀ ಆಟಮ್. ಫಸ್ಟ್ ಪಾಯಿಂಟ್ ಇದು. ಇದಕ್ಕೆ ಏನಪ್ಪ ಇದು ಫಸ್ಟ್. ಆಮೇಲೆ ಏನು ಮಾಡ್ತೀರಿ, ಮೈನಸ್ ಮಾಡ್ಕೋತೀರಿ. ಮೈನಸ್ ಟೋಟಲ್ ನಂಬರ್ ಆಫ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಬ್ರ್ಯಾಕೆಟ್ ತೊಗೊಂಡ ಟೋಟಲ್ ನಂಬರ್ ಆಫ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್. ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಅಂತಂದ್ರೆ ಲೋನ್ ಪೇರ್. ಫಾರ್ಮುಲಾನೇ ಇದೆ ಮೈನಸ್. ನೆಕ್ಸ್ಟ್ 1/2 ಇಲ್ಲಿ ಹೆಂಗೆ ಬರ್ತೀರಿ, ದ ಟೋಟಲ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಟೋಟಲ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್. ಬಾಂಡಿಂಗ್ ಅಂದ್ರೆ ಶೇಡ್ ಪೇರ್, ಯಾವ ಬಾಂಡ್ ಆಗಿರ್ತಾವಲ್ಲ ಅವು. ಓಕೆ, ಇದೊಂದು ಫಾರ್ಮುಲಾ ಬರಬೇಕು ನಿಮಗೆ. ಓಕೆ, ಇದು ಫಾರ್ಮುಲಾ ಬಂತಂದ್ರೆ ನೀವು ಮುಂದಿನ ಬರೆಯೋಕೆ ಬರ್ತೈತಿ, ಇಲ್ಲ ಅಂದ್ರೆ ಬರೋಂಗಿಲ್ಲ. ಓಕೆ, ಇಷ್ಟು ಫಾರ್ಮುಲಾ ರೆಡಿ ಆಯಿತಾ. ಈಗ ನೋಡ ಥಿಂಕ್ ಮಾಡ್ಕೋತ ಹೋಗ್ರಿ. ಫಸ್ಟ್ ಫಾರ್ಮಲ್ ಚಾರ್ಜ್ F.C ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ವೇಲೆನ್ಸಿ ಎಲೆಕ್ಟ್ರಾನ್ ಇಂದ ಫ್ರೀ ಟೋಟಲ್ ನಂಬರ್ ಆಫ್ ವೇಲೆನ್ಸಿ ಎಲೆಕ್ಟ್ರಾನ್ ದ ಫ್ರೀ ಆಟಮ್. ಓಕೆ, ಫ್ರೀ ಆಟಮ್ ಅಂತಂದ್ರೆ ಸಪ್ರೇಟ್ ತೊಗೋಬೇಕು. ಇನ್ನು ಟೋಟಲ್ ನಂಬರ್ ಆಫ್ ವೇಲೆನ್ಸಿ ಎಲೆಕ್ಟ್ರಾನ್ ಎಷ್ಟು ಅದಾವೆ ಅನ್ನೋದು ನೀವು ಥಿಂಕ್ ಮಾಡಬೇಕು. ಫ್ರೀ ಆಟಮ್ ತೊಗೋಬೇಕು, ಹಿಂಗೆ ಕಂಬೈಂಡ್ ಅಲ್ಲ. ಇದು ಫ್ರೀ ಯಾವ್ದು ಬೇಕಾದ್ರೆ ಒಂದು ತೊಗೊಳ್ರಿ. ಇದು ಆಕ್ಸಿಜನ್ ಫ್ರೀ ಆಟಮ್, ಇದು ಫ್ರೀ ಅಲ್ಲ ಆಕ್ಸಿಜನ್. ಇದ್ರದ್ದು ವೇಲೆನ್ಸಿ ಎಲೆಕ್ಟ್ರಾನ್ ಎಷ್ಟು 6. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದು ನಾವು 4 + 6 ಮೈನಸ್. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್. ಬಾಂಡಿಂಗ್ ಅಂದರೆ ಲೋನ್ ಪೇರ್. ಬಾಂಡಿಂಗ್ ಅಂದ್ರೆ ಏನು, ಲೋನ್ ಪೇರ್. ಲೋನ್ ಪೇರ್ ಎಷ್ಟಪ್ಪ ಅಂತಂದ್ರೆ ನೀವು ಥಿಂಕ್ ಮಾಡ್ತೀರಿ. ಲೋನ್ ಪೇರ್ ಎಷ್ಟಪ್ಪ ಅಂತಂದ್ರೆ ಇನ್ ದಿಸ್ ಕೇಸ್ ವಾಟ್ 2 ಲೋನ್ ಪೇರ್ ಇಂಡಿಕೇಟೆಡ್. 2 ಲೋನ್ ಪೇರ್ ಆಗ್ತಾವೆ ನೀವು. ಓಕೆ, ಫ್ರೀ ಆಟಮ್ ತೊಗೊಂಡ್ರೆ ದಿಸ್ ಈಸ್ ಆ್ಯಕ್ಟ್ ಆಸ್ ಅ ವಾಟ್ ಫ್ರೀ ಆಟಮ್ ತೊಗೊಂಡ್ರೆ ಇನ್ ದಿಸ್ ಕೇಸ್ ವಾಟ್ 2 ಲೋನ್ ಪೇರ್ಸ್ ಆರ್ ದೇ. ಓಕೆ, 2 ಲೋನ್ ಪೇರ್. ಹೆಂಗೆ 2 ಲೋನ್ ಪೇರ್ ಅಂತ ನೀವು ಥಿಂಕ್ ಮಾಡತ್ತಿದ್ರಿ ಅಂದ್ರೆ ಇಲ್ಲಿ ಬಿಡ್ರಿ. ಇದು ಫ್ರೀ ಆಟಮ್ ಅಂತಂದ್ರೆ ಇದು ಲೋನ್ ಪೇರ್. ಟೋಟಲ್ ನಂಬರ್ ಆಫ್ ಲೋನ್ ಪೇರ್ ಅಂತಂದ್ರೆ ನೋಡಿ, ಈಗ ಟೋಟಲ್ ಎಷ್ಟು ಅದಾವೆ ಇದ್ರೊಳಗೆ 6 ಎಲೆಕ್ಟ್ರಾನ್ ಅದಾವೆ. ಇನ್ನೂ ಎಷ್ಟು ಎಲೆಕ್ಟ್ರಾನ್ ಬೇಕಿದೆ ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಆಗ್ಬೇಕಂದ್ರೆ 2 ಬೇಕಾಗೋದಿಲ್ಲ. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ವಾಟ್ ಟೋಟಲ್ ನಂಬರ್ ಆಫ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ದೇ ಆರ್ ಆಸ್ಕಿಂಗ್. ಪೇರ್ ಅಲ್ಲ. ಪೇರ್ ಅಂತಂದ್ರೆ ನೀವು ಒಂದು ಬರಿತೀರಿ. ಪೇರ್ ಅಂತಂದ್ರೆ ಇದಕ್ಕೆ ಪೇರ್ ಅಂತ ಕರೀತಾರೆ. ಅವ್ರು ಕೇಳತ್ತಾರ ಟೋಟಲ್ ನಂಬರ್ ಆಫ್ ನಾನ್ ಬಾಂಡಿಂಗ್ ಆರ್ ಲೋನ್ ಪೇರ್ ಎಲೆಕ್ಟ್ರಾನ್ ಅಂತಂದ್ರೆ 1 2 ಅಂತಂದಂಗೆ ಎಲೆಕ್ಟ್ರಾನ್. ಗೊತ್ತಾಯ್ತಾ? ಈ ರೀತಿ ಸಾಲ್ವ್ ಮಾಡಬೇಕಾಗ್ತದೆ ನೀವು ಫ್ರೀ ಆಟಮ್ ತೊಗೊಂಡ್ರಿ ಅಂದ್ರೆ. ಮೀನ್ಸ್ ದಿಸ್ ಈಸ್ ಆ್ಯಕ್ಟ್ ಆಸ್ ಅ ವಾಟ್ ಫ್ರೀ ಆಟಮ್. ಇದು ಇನ್ ದಿಸ್ ಕೇಸ್ ವಾಟ್ ದಿಸ್ ಈಸ್ ಆ್ಯಕ್ಟ್ ಆಸ್ ಅ ವಾಟ್ ಫ್ರೀ ಆಟಮ್ ಆಗಿ ಆ್ಯಕ್ಟ್ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ ಮೈನಸ್. ಇಲ್ಲ ಅಂತಂದ್ರೆ ನೀವು ಜನ್ರಲಾಗಿ ಈ ರೀತಿಯೂ ಸಪ್ರೇಟ್ ತೊಗೊಂಡು ಮಾಡ್ಬೋದು, ಅದ್ರೊಳಗೆ ಏನು ಪ್ರಾಬ್ಲಮ್ ಇಲ್ಲ. ಜನ್ರಲಾಗಿ ಸಪ್ರೇಟ್ ತೊಗೊಂಡ್ರೆ ಗೊತ್ತಾಗುತ್ತೆ. -1/2 ಇಲ್ಲಿ ಏನು ಬರ್ತೈತಿ, ಟೋಟಲ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ದೇ ಆರ್ ಆಸ್ಕಿಂಗ್. ಬಾಂಡಿಂಗ್ ಎಲೆಕ್ಟ್ರಾನ್ ಎಷ್ಟು ಇದಾವಪ್ಪ ಅಂತ ಹೇಳಿ ನೀವು ಥಿಂಕ್ ಮಾಡಬೇಕು. ಬಾಂಡಿಂಗ್ ಎಲೆಕ್ಟ್ರಾನ್ ಅಂತ ನೋಡ 1 2 3 4 5 6 ಟೋಟಲ್ ಎಷ್ಟು ಅದಾವ 6 ಬಾಂಡಿಂಗ್ ಎಲೆಕ್ಟ್ರಾನ್ ಬರ್ತಾವೆ. ಇಲ್ಲಿ ಎಷ್ಟು ಬರ್ತಾವೆ 6 ಬಾಂಡಿಂಗ್ ಎಲೆಕ್ಟ್ರಾನ್ ಬರ್ತಾವೆ. ನೀವು ನೋಡ್ಕೊಂಬಿಡ್ರಿ, ಇಷ್ಟು ಗುರ್ತಾಗ್ತೈತಿ. ದಿಸ್ ಈಸ್ ಆ್ಯಕ್ಟ್ ಆಸ್ ಅ ವಾಟ್ ಫ್ರೀ ಆಟಮ್. ಇನ್ ದಿಸ್ ಕೇಸ್ ದಿಸ್ 6. ಓಕೆ, ಇಲ್ಲಿ 6 ಇಟ್ರಿ. ಓಕೆ, ಎಷ್ಟು ಆಯ್ತು ನೋಡಿದ 2 1 2 3 ಅಂದರೆ ಟೋಟಲ್ 5 ಆತ. ಈಕ್ವಲ್ ಟು ಎಷ್ಟು ಬರ್ತಪ್ಪ +1 ಬಂತು. ಈಕ್ವಲ್ ಟು ಎಷ್ಟು ಬಂತಿದೆ ಡೈರೆಕ್ಟ್ +1 ಬರ್ತೈತಿ. ಇದು ಫ್ರೀ ಆಟಮ್. ಇದೆಷ್ಟು ಬಂತ +1. ಈಗ ಫಾರ್ ಎಕ್ಸಾಂಪಲ್ ನಂಬರಿಂಗ್ ಕೊಡ್ಬೋದು ನೀವು. ಇದಕ್ಕೆ 1 ಕೊಡ್ರಿ, ದಿಸ್ ಈಸ್ ಅ 2, ದಿಸ್ ಈಸ್ ಅ ವಾಟ್ 3. ದಿಸ್ ಈಸ್ ಆ್ಯಕ್ಟ್ ಆಸ್ ಅ ಫ್ರೀ ಆಟಮ್. ಇದ್ರದ್ದು +1 ಅದನ್ನ ಕೇಳತ್ತ ನಾವು ಇಲ್ಲಿ ಕ್ವಶನ್ ಅದನ್ನ ಕೇಳ್ಯಾರ ನೋಡಿ. ದ ಫಾರ್ಮಲ್ ಚಾರ್ಜ್ ಆನ್ ಸೆಂಟ್ರಲ್ ಆಕ್ಸಿಜನ್ ಆಟಮ್ ಇನ್ ಓಝೋನ್ ಈಸ್ ದೇ ಆರ್ ಆಸ್ಕಿಂಗ್. ಸೆಂಟ್ರಲ್ ಅಂತಂದ್ರೆ ದಿಸ್ ಈಸ್ ಆ್ಯಕ್ಟ್ ಆಸ್ ಅ ವಾಟ್ ಸೆಂಟ್ರಲ್ ಆಟಮ್. ಅದಕ್ಕೆ ನಾವು ಇದನ್ನು ಫ್ರೀ ಆಟಮ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನಾವು ಫ್ರೀ ಆಟಮ್ ಅಂತ ಹೇಳಿ ಏನು ಮಾಡ್ತೀವಿ, ಇದನ್ನು ಕನ್ಸಿಡರ್ ಮಾಡ್ತೀವಿ. ಸೆಂಟ್ರಲ್ ಆಟಮ್ ಕೇಳತ್ತಾರೆ. ದಟ್ಸ್ ವೈ ಹೌ ಟು ಕನ್ಸಿಡರ್ ವಾಟ್ 2. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಇನ್ ದಿಸ್ ಕೇಸ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ ಈಸ್ 6 ಟೋಟಲಿ +1. ಇದ್ರದ್ದು ಕ್ಯಾಲ್ಕುಲೇಷನ್ ಮಾಡ್ಬೋದು. ಫಾರ್ಮಲ್ ಚಾರ್ಜ್ ಅಂತ ನೋಡ ನೀವು ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡಿರಿ ಬೇಕಾದ್ರೆ. ಓಕೆ, ಕ್ಯಾಲ್ಕುಲೇಷನ್ ಮಾಡಿ ಏನು ಮಾಡಿರಿ, ಕಾಮೆಂಟ್ ಸೆಕ್ಷನ್ ಒಳಗೆ what is the formal charge of oxygen 2 and what is the formal charge of oxygen 3 comment section ದಾಗ ಕಾಮೆಂಟ್ ಮಾಡಿರಿ. ಇದು ಸಿಂಪಲ್ ಕ್ವಶನ್ ಅದ, ಕಾಮೆಂಟ್ ಮಾಡಿರಿ ನೋಡೋಣ ಆನ್ಸರ್. ಓಕೆ, ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಗುರ್ತಾಯ್ತಲ್ಲ ಇಷ್ಟು ಫಸ್ಟ್ ಫಾರ್ಮಲ್ ಚಾರ್ಜ್.
ಇದನ್ನು 2 ಅಂತ ಕನ್ಸಿಡರ್ ಮಾಡಿ ನಂಬರಿಂಗ್ ನಾನು ಕೊಟ್ಟಾನೆ ಇದನ್ನು 1 2 3 ಅಂತೇಳಿ. ಓಕೆ, ಇದು 2 ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಸೇಮ್ ಫಾರ್ಮುಲಾ ಯೂಸ್ ಮಾಡಿರಿ. ಟೋಟಲ್ ನಂಬರ್ ಆಫ್ ವೇಲೆನ್ಸಿ ಎಲೆಕ್ಟ್ರಾನ್ ಅದು 6 ಫಿಕ್ಸ್ ಇರ್ತದೆ, ಏನೂ ಚೇಂಜ್ ಆಗಂಗಿಲ್ಲ. ಫ್ರೀ ಅಟಮ್ ಅವಾಗ ಇದು ದಿಸ್ ಈಸ್ ಆ್ಯಕ್ಟ್ ಆಸ್ ಎ ಫ್ರೀ ಅಟಮ್. ಅವಾಗ ಟೋಟಲ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ ನೋಡಿರಿ -1/2 ಟೋಟಲ್ ನಂಬರ್ ಆಫ್ ಇಲ್ಲಿ ನಾನ್ ಬಾಂಡಿಂಗ್ ಇಲ್ಲಿ ಬಾಂಡಿಂಗ್, ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿರಿ. ಫೈನಲ್ ಆನ್ಸರ್ ಹೇಳ್ರಿ. This is what question number 24 is completed. The next question number 25. This question number 25 is related to what? Thermodynamics. Thermodynamics ಗೆ ಏನದ ಇದು ರಿಲೇಟೆಡ್ ಅದ. ಓಕೆ, ನೀವು ನೋಡ್ಬೇಕು. ನೋಡಿ ಕ್ವಶನ್ ಏನದ, when the same quantity of heat is absorbed by a system of two different temperature T1 and T2 such that T1 is greater than T2. T1 is greater than what? T2. Change in entropy or delta S1 and delta S2 respectively. They are asking. Okay. ಇಲ್ಲಿ ಕ್ವಶನ್ಸ್ ನೋಡ್ರಿ, ಥರ್ಮೋಡೈನಮಿಕ್ಸ್ ಸಿಂಪಲ್ ಕ್ವಶನ್ ಅದ. ಒಂದು ಇಕ್ವೇಷನ್ ನಿಮ್ಗೆ ನೆನಪಿದ್ರೆ ಸಾಕು. ಓಕೆ, ಇಲ್ಲೇನು ಕೇಳೋಣ, when the same quantity of heat is absorbed by a system of two different temperature T1 and T2. ಎರಡು ಟೆಂಪ್ರೇಚರ್ ಸಿಸ್ಟಮ್ ಡಿಫ್ರೆಂಟ್ ಅದಾವ, ಬಟ್ ಸೇಮ್ ಕ್ವಾಂಟಿಟಿ ಏನು ಮಾಡ್ತಾವ, ಹೀಟನ್ನು ಅಬ್ಸಾರ್ವ್ ಮಾಡ್ಕೋತಾವ. ಸಚ್ ದ್ಯಾಟ್ T1 is greater than T2. T1 ಹೆಚ್ಚಾಯ್ತಪ್ಪ, ಅವಾಗ ಚೇಂಜ್ ಇನ್ ಎಂಟ್ರೋಪಿ ಆರ್ ಡೆಲ್ಟಾ S1 ಡೆಲ್ಟಾ. ಈಗ T1 ಜಾಸ್ತಿ ಆಯ್ತು ಅಂದ್ರೆ T2 ಕಡಿಮೆ ಆಗಿರ್ತೈತೆ. ಇಲ್ಲ, ಅವಾಗ ಎಂಟ್ರೋಪಿ ಕೇಳತ್ತಾರ ಅವ್ರು. ಡೆಲ್ಟಾ S1 ಆ್ಯಂಡ್ ಡೆಲ್ಟಾ S2 ಎಂಟ್ರೋಪಿಗೆ ಏನಾಗ್ತದೆ ಅಂತ ಕ್ವಶನ್ ಕೇಳತ್ತಾನ. 25 ಒಳಗೆ ಸಾಲ್ವ್ ಮಾಡೋಣ. 25 ಏನು ಬರ್ತೈತೆ ಅಂಥೇಳಿ. ಇದು ಸಿಂಪಲ್ ಟೆಕ್ನಿಕ. ನೀವು ಥರ್ಮೋಡೈನಮಿಕ್ಸ್ ಒಳಗೆ ಕನ್ಸಿಡರ್ ಮಾಡಿರ್ತಂದ್ರೆ ಒಂದು ಇಕ್ವೇಷನ್ ಬರ್ತೈತೆ ರೀ. ಓಕೆ, ಹೆಂಗೆ ಇಕ್ವೇಷನ್ ಬರ್ತೈತೆ, ಅಬೌಟ್ ಎಂಟ್ರೋಪಿ ಡ್ಯೂ ಟು ಟ್ರಾನ್ಸ್ಫರ್ ಆಫ್ ಹೀಟ್. ಅದನ್ನ ಇಕ್ವೇಷನ್ ಹೆಂಗೆ ಬರೀತೀರಿ ಅಂದ್ರೆ ಸಿಂಪಲ್, ಡೆಲ್ಟಾ ಎಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಇದೊಂದು ಇಕ್ವೇಷನ್ ಐತೆ ನೋಡ್ರಿ. ಓಕೆ, ದಿಸ್ ಇಕ್ವೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಸರ್ ವೈ ಯು ಆರ್ ಗೋಯಿಂಗ್ ಟು ಟೇಕ್ ದಿಸ್ ಇಕ್ವೇಷನ್ ಕ್ವಶನ್ ಕೇಳಿರಿ ಅಂದ್ರೆ, ಇನ್ ದಿಸ್ ಕೇಸ್ in this question the temperature and entropy is relation is there. In this equation is also entropy temperature or temperature entropy relation with heat. You more important point ನೋಡ್ರಿ, entropy heat temperature. ಓಕೆ, ಇದ್ರೊಳಗೆ ಇಂಪಾರ್ಟೆಂಟ್ ಬರ್ತೈತಿ ಇದು ಪರ್ಟಿಕ್ಯುಲರ್ ಇಕ್ವೇಷನ್ ಒಳಗೆ. ಓಕೆ, ಇಲ್ಲಿ ಹೀಟ್ ಕ್ಯೂ ಅಂದರೆ ಏನಂತ ಕರಿತೀರಿ, ದಿಸ್ ಈಸ್ ವಾಟ್ ಹೀಟ್ ಅಂತ ಕರಿತೀರಿ. ಈಗ ನೋಡ ಹೀಟ್ ಆಗ್ತೈತಿ, ನಾ ಇದನ್ನ ಹಿಂಗೆ ಬರಿತೀನಿ, ಡೆಲ್ಟಾ ಎಸ್ ಓಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಡೆಲ್ಟಾ ಎಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಟೆಂಪ್ರೇಚರ್ ಜಾಸ್ತಿ ಆಯ್ತಪ್ಪ, ಎಂಟ್ರೋಪಿ ಏನಾಗಬೇಕು, ಕಡಿಮೆ ಆಗ್ಬೇಕು. ಇದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಅಂತ ಕರೀತಾರೆ ಯೂಶ್ವಲಿ. ಓಕೆ, ಇದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಅಂತ ಕರೀತಾರೆ. ಇಲ್ಲಿ ಕ್ವಶನ್ ಏನು ಕೊಟ್ಟ, ಅವ ಆಲ್ರೆಡಿ ಕೊಟ್ಟಾನ. ಏನು ಕೊಟ್ಟಾನ, T1 ಈಸ್ ಇನ್ಕ್ರೀಸಸ್ ಕಂಪೇರ್ ಟು ವಾಟ್ T2 ಅಂತ ಕೊಟ್ಟಾನ. T1 ಜಾಸ್ತಿ ಆಗ್ತೈತಿ ಕಂಪೇರ್ ಟು ಅಂದ್ರೆ ಟೆಂಪ್ರೇಚರ್ ಜಾಸ್ತಿ. ಇದನ್ನು ನಾವು T1 ಅಂತ ಕನ್ಸಿಡರ್ ಮಾಡಿದ್ವು ಅಂದ್ರೆ ಇದೇನಾಗ್ತೈತಿ, ಅವಾಗ ಡೆಲ್ಟಾ S1 ಆಗ್ತೈತಿ. ಈಗ ಟೆಂಪ್ರೇಚರ್ ಜಾಸ್ತಿ ಆಯ್ತು ಅಂದ್ರೆ ಡೆಲ್ಟಾ S1 ಏನಾಗ್ಬೇಕು, ಕಡಿಮೆ ಆಗ್ಬೇಕು. ಹೌದಿಲ್ಲ, ಡೆಲ್ಟಾ S1 ಏನಾಗ್ಬೇಕು, ಕಡಿಮೆ ಆಗ್ಬೇಕು. ಇದನ್ನ ಅದನ್ನ ಕೊಟ್ಟಾನ. ಅವಾಗ ಏನಾಗ್ತೈತಿ, ಡೆಲ್ಟಾ S1 ಕಡಿಮೆ ಅಂದ್ರೆ ಹಿಂಗೆ ಲೆಸ್ ದ್ಯಾನ್ ಕಂಪೇರ್ ಟು ವಾಟ್ ಡೆಲ್ಟಾ S2. ಓಕೆ, ಆಪ್ಷನ್ ಒಳಗೆ ನೋಡ್ರಿ ಯಾವ್ದು ಕರೆಕ್ಟ್ ಐತಿ. ಆಪ್ಷನ್ ಬಿ ಈಸ್ ವಾಟ್ ರೈಟ್ ಆನ್ಸರ್. ಸಿಂಪಲ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಬರ್ತೈತೆ. ಆಪ್ಷನ್ ಬಿ ಏನದ ಇಲ್ಲಿ ರೈಟ್ ಕಾಣತ್ತದ ಇಲ್ರಿಪ್ಪ, ಕರೆಕ್ಟ್. ಓಕೆ, ಲೈಟ್ ಏನೂ ಜಾಸ್ತಿ ಆಯ್ತು ಇಲ್ಲಿ. ಓಕೆ, ಬಟ್ ವಿಸಿಬಲ್ ಅದ. ಓಕೆ, ಆಯಿತಾ. ಡೆಲ್ಟಾ S1 ಈಸ್ ಲೆಸ್ ದ್ಯಾನ್ ವಾಟ್ ಡೆಲ್ಟಾ S2. ಆಪ್ಷನ್ ಬಿ. ಇವು ಒಬ್ಬ ಹುಡುಗ ಹಿಂಗೆ ಕೇಳ್ತಾನೆ, ಸರ್ ಹಿಂಗೆ ಇದು T2 ಐತಲ್ರಿ, ನಾ ಇದನ್ನು T2 ಇಟ್ಕೋತೀನಿ ರೀ ಅಂತ. ನಾವು ಹಿಂಗೆ ಡೆಲ್ಟಾ S2 ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/T2. ಸರ್ ನಾ T2 ಇಟ್ಕೋತೀನಿ ರೀ, ಅವಾಗ T2 ಜಾಸ್ತಿ ಮಾಡ್ತೇನೆ ರೀ, ಡೆಲ್ಟಾ S2 ಕಡಿಮೆ ಮಾಡ್ತೇನೆ ರೀ ಅಂತ ನಾವು. ಅವನ ಪ್ರಕಾರ ಅಂದ್ರೆ ಹೆಂಗೆ ಬರ್ತೈತೆ ಹೇಳ, ಡೆಲ್ಟಾ S2 ಈಸ್ ಲೆಸ್ ದ್ಯಾನ್ ಡೆಲ್ಟಾ S1. ಇದು ಆಪ್ಷನ್ ಐತಿ ಅಂತ ನಾವು ಇಲ್ಲಿ ಐತಿ ನೋಡಿ, ಡೆಲ್ಟಾ S2 ಬೈ ಡೆಲ್ಟಾ S1. ಬಟ್ ಅವ್ರು ಏನು ಕೇಳ್ಯಾರತ್ತಂದ್ರೆ ಡೆಲ್ಟಾ S1 ಆ್ಯಂಡ್ ಡೆಲ್ಟಾ S2 ಆರ್ ರೆಸ್ಪೆಕ್ಟಿವ್ಲಿ. ಇದು ವರ್ಡ್ ಇಂಪಾರ್ಟೆಂಟ್ ಅಂದರೆ 1/1. ಇದು ಫಸ್ಟ್ ಬರ್ತೈತಿ, ಆಮೇಲೆ ಇದು ಸೆಕೆಂಡ್ ಬರ್ತೈತಿ ಅಂತ ಇದಕ್ಕೆ ರಿಲೇಟೆಡ್ ಕೊಟ್ಟಾನ. ಅದಕ್ಕೆ ದಿಸ್ ಒನ್ ಈಸ್ ರೈಟ್, ದಿಸ್ ಈಸ್ ಅ ವಾಟ್ ರಾಂಗ್. ರೆಸ್ಪೆಕ್ಟಿವ್ಲಿ ಕೇಳಿಲಾಗಿದೆ ಅಂದ್ರೆ ಅವಾಗ ಕ್ವಶನ್ಸ್ ರಾಂಗ್ ಆಗ್ತಿತ್ತಿದೆ. ರೆಸ್ಪೆಕ್ಟಿವ್ಲಿ ಕೇಳೋಣ ಅಂದ್ರೆ ಡೆಲ್ಟಾ S1 ರೆಸ್ಪೆಕ್ಟಿವ್ಲಿ ಹೇಳ್ಬೇಕು ನೀವು. ಇಲ್ಲಿ ಡೆಲ್ಟಾ S1 ತೊಗೊಂಡ್ರಿ, ಅವಾಗ ಟೆಂಪ್ರೇಚರ್ ಏನಾಗಬೇಕು, ಕಡಿಮೆ ಹೆಚ್ಚಿರ್ತೈತಿ. ದಿಸ್ ಟೆಂಪ್ರೇಚರ್ ಹೆಚ್ಚಾಯ್ತು ಡೆಲ್ಟಾ S1 ಕಡಿಮೆ ಆಗ್ತೈತಿ. ದ್ಯಾಟ್ಸ್ ವೈ ದಿಸ್ ಈಸ್ ರೈಟ್. ವೆರಿ ಸಿಂಪಲ್ ಅದ, ನೀವು ನೆನಪನೇ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 25 ಈಸ್ ರೈಟ್. ಕ್ವಶನ್ ನಂಬರ್ 26, ದಿಸ್ ಈಸ್ ಆಲ್ಸೋ ವಾಟ್ ಆಲ್ಮೋಸ್ಟ್ PUC ಫಸ್ಟ್ ಇಯರ್ ಕಾನ್ಸೆಪ್ಟ್ ಇದು 26. ಓಕೆ, ಮೆಜಾರಿಟಿ ಅವಾಗ ಕ್ವಶನ್ಸ್ ಅದಾವ. ನೆಕ್ಸ್ಟ್ PUC ಸೆಕೆಂಡ್ ಇಯರ್ದು ಬರ್ತಾವೆ. You know the percentage of S character in the hybrid orbitals of nitrogen in NO2 plus, NO3 plus, NH4 plus respectively. In the trick, how to find out a hybridization is a very simple trick is there.
ಓಕೆ ಇಲ್ಲಿ ನಿಮಗೆ ಕಾಣತ್ತದ ನೋಡಿ, ಐ ಥಿಂಕ್ ದಿಸ್ ಈಸ್ ಕಾಲ್ಡ್ ವಿಸಿಬಲ್. ಓಕೆ ನಾನು ಈ ಸ್ಟೂಡೆಂಟಿಗೆ ಹೇಳಿದ್ದೆ ರೀ, ಅವನ ಸ್ಟೂಡೆಂಟೇ ಎಕ್ಸಾಮ್ದಾಗ ಸೇಮ್ ಸಾಲ್ವ್ ಮಾಡ್ಯದಾನ. ಬಟ್ ಇದನ್ನು ಟ್ರಿಕ್ ನಾ ಒಂದು ವೀಡಿಯೋ ಸಪ್ರೇಟ್ ಮಾಡ್ತಾನೆ. ಓಕೆ ಆಪ್ಷನ್ ಯಾವುದಪ್ಪ ಅಂತಂದ್ರೆ ಇನ್ ದಿಸ್ ಕೇಸ್ ಎ ಆಪ್ಷನ್ ಈಸ್ ರೈಟ್. ನಾನು ರೆಗ್ಯುಲರ್ ಕ್ಲಾಸಲ್ಲಿ ಹೇಳಿದ್ದೇನೆ ಇದನ್ನು ಟ್ರಿಕ್, ನಿಮ್ಗೆ ಆಲ್ರೆಡಿ ಗೊತ್ತದ. ಬಟ್ ಆಪ್ಷನ್ ಎ ನಾನು ಡೈರೆಕ್ಟ್ ಬರೀತೇನೆ ನಿಮಗೆ ಇಲ್ಲಿ. ಈ ನಿಮಗೆ ಇದಂತೂ ಎಲ್ಲ ಬೇಸಿಕ್ ಗೊತ್ತೈತಿ ನಿಮ್ಗೆ. 50% ಯಾವಾಗ ಬರ್ತೈತಿ, 33.3, 25%. ನಿಮಗೆ ಇದು ಗೊತ್ತಿಲ್ಲ ಆಗಿತ್ತಂದ್ರೆ ಕಾಮೆಂಟ್ ಅಲ್ಲ, ಪ್ಲೇಲಿಸ್ಟ್ ಒಳಗೆ ಹೋಗ್ರಿ. ಪ್ಲೇಲಿಸ್ಟ್ ಒಳಗೆ ಹೋದ್ರೆ ಅಂದ್ರೆ ನಾನು PUC ಫಸ್ಟ್ ಇಯರ್ GOC ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 1 ಅಂತದ. ಆ ಟಾಪಿಕ್ ಒಳಗೆ ನಿಮಗೂ ಪರ್ಸೆಂಟೇಜ್ ಹೆಂಗೆ ಬರ್ತದೆ ಅಂತ ಫುಲ್ ಡೀಟೇಲ್ ಹೇಳಿದ್ದೇನೆ, ಗುರ್ತಾಗ್ಬಿಡ್ತದೆ. ಈಗ ಫಸ್ಟ್ ಏನು ಕೊಟ್ಟಾನ, NO2+ ಕೊಟ್ಟಾನ. NO2+ದ ಹ್ಯಾಬಿಡೇಷನ್ ಏನು ಬರ್ತೈತಿಪ್ಪ, SP ಬರ್ತೈತಿ. ನೆಕ್ಸ್ಟ್ NO3- ಅದ. ಓಕೆ ಹ್ಯಾಬಿಡೇಷನ್ ಏನು ಬರ್ತೈತಿ, SP2 ಬರ್ತದ. ನೆಕ್ಸ್ಟ್ ಒನ್ ಈಸ್ ವಾಟ್, NH4ದ ಹ್ಯಾಬಿಡೇಷನ್ ಏನು ಬರ್ತೈತಿಪ್ಪ, ಇದು SP3 ಬರ್ತೈತಿ. ಇದು ಅಂತೂ 50% ಆತ, 33.33%. ನೆಕ್ಸ್ಟ್ ಇದು 25%. ಡೈರೆಕ್ಟ್ಲಿ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಆಗ್ತೈತಿ ಇಲ್ಲಿ. ಹೌ ಟು ಫೈಂಡ್ ಔಟ್ ಅ ಹ್ಯಾಬಿಡೈಜೇಷನ್ ದೀಸ್ 3. ಓಕೆ ದೀಸ್ 3 ನಿಮಗೆ ರೆಗ್ಯುಲರ್ದಾಗ ಗೊತ್ತೈತಿ, ಬಟ್ ಯಾರಿಗೆ ಗೊತ್ತಿಲ್ಲಲ್ಲ ಅದನ್ನು ಸಪ್ರೇಟ್ ವೀಡಿಯೋ ಮಾಡೋಣ, ಅಲ್ಲ ಹೇಳ್ತಾನೆ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂತೇಳಿ. ಓಕೆ ಆಯಿತಾ, ಇದೊಂದು ಸ್ವಲ್ಪ ನೆನಪು ಇಟ್ಕೋತೀರಿ. ಇವು ಇಂಪಾರ್ಟೆಂಟ್ ಹ್ಯಾಬಿಡೇಷನ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಫಾಲೋ ಅಪ್ ಮಾಡಿರಿ, ಹ್ಯಾಬಿಡೇಷನ್ ಫೈಂಡ್ ಔಟ್ ಮಾಡಿರಿ, ಟ್ರೈ ಮಾಡಿರಿ ನೋಡೋಣ. ಓಕೆ ಟ್ರೈ ಮಾಡಿ ಹೆಂಗೆ ಹೌ ಟು ಫೈಂಡ್ ಔಟ್ ಹ್ಯಾಬಿಡೇಷನ್ ಆಫ್ ದಿಸ್ NO2+ NO3-. ಓಕೆ ದಿಸ್ ನೈಟ್ರೋಜನ್ ಇದು ಯಾವಾಗೂ ನೆಗೆಟಿವ್ ಚಾರ್ಜ್ ನಿಮ್ಗೆ ಟ್ರಿಕ್ ನೋಡ್ರಿ, ಭಾಳ ಸಲ ಹೇಳಿದ್ದೀನಿ ಸರ್. ಇದು ಇಲ್ಲಿ ಪಾಸಿಟಿವ್ ಚಾರ್ಜ್ ಇಲ್ಲಿ ನೈಟ್ರೋಜನ್ ಮ್ಯಾಗ ಬರೋದ್ರಿ ಯಾಕಂದ್ರೆ ನೆಗೆಟಿವ್ ಚಾರ್ಜ್ ಯಾವಾಗ ಬರೀತಿರ್ತಾರೆ, ಚಾರ್ಜ್ ಬರೋದ್ರಿ ಅಂತ ತಿಳ್ಕೊಳ್ರಿ. ದಟ್ ಈಸ್ ಪ್ರೆಸೆಂಟ್ ಆನ್ ದಿ ಹೆಂಗೆ ಹೇಳ್ತೀರಿ ನೀವು ಯೂಸ್ವಲಿ N=O- ಹಿಂಗೆ ಬರಿತೀರಲ್ಲ, ಮೋರ್ ಎಲೆಕ್ಟ್ರೋ ನೆಗೆಟಿವ್ ಮ್ಯಾಗ ಪ್ರೆಸೆಂಟ್ ಇರ್ತೈತಿ ಚಾರ್ಜ್. ಏನಿರ್ತೈತಿ, ಮೋರ್ ಎಲೆಕ್ಟ್ರೋ ನೆಗೆಟಿವ್. ನೈಟ್ರೋಜನ್ ಆಕ್ಸಿಜನ್ ಕಂಪೇರ್ ಮಾಡ್ರೆ ಆಕ್ಸಿಜನ್ ಈಸ್ ಅ ಮೋರ್ ಎಲೆಕ್ಟ್ರೋ ನೆಗೆಟಿವ್. ತಿಳಿಯತ್ತಿಲ್ಲ ನಾ ಹೇಳೋದ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇಲ್ಲಿ ಬರ್ತಾನೆ. ಆ್ಯಕ್ಚುಲಿ ಅದು ನೈಟ್ರೋಜನ್ ಮ್ಯಾಗ ಇರ್ತೈತಿ, ಆ್ಯಕ್ಚುಲಿ ಇಲ್ಲಿ ಇರ್ತೈತಿ ನೈಟ್ರೋಜನ್ ಮ್ಯಾಗ ಇರ್ತೈತಿ. ಔಟ್ ಆಫ್ ದಿಸ್ ವಿಚ್ ಇಸ್ ಮೋರ್ ಎಲೆಕ್ಟ್ರೋ ನೆಗೆಟಿವ್, ನೈಟ್ರೋಜನ್. ದ ಚಾರ್ಜ್ ಇಸ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್ ಅನ್ನ, ಇಲ್ಲಿ ಹಂಗೆ ನೈಟ್ರೋಜನ್. ಓಕೆ ಅಪ್ ಟು ದಿಸ್ ವಾಟ್ ಕ್ವಶನ್ ನಂಬರ್ 25-26 ಈಸ್ ವಾಟ್ ಸಾಲ್ವ್ಡ್. ಓಕೆ ನೀವು ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ಈಸಿ ಹ್ಯಾಬಿಡೇಷನ್ ಫೈಂಡ್ ಔಟ್ ಮಾಡಿರಿ. ಓಕೆ ಇಲ್ಲಾಂದರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಟ್ರಿಕ್ ಅದ ಇಂಪಾರ್ಟೆಂಟ್, ಅದನ್ನು ಸಾಲ್ವ್ ಮಾಡೋಣ ಫುಲ್. ಅಂದ್ರೆ ನಾನೀಗ ಅರ್ಧ ಹೇಳಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ, ಈಗ ಸದ್ಯ ಹೇಳ್ಬೋದು ರೀ, ಬಟ್ ಅದಕ್ಕೆ ಮತ್ತೆ ಕನೆಕ್ಟಿವಿಟಿ ಅದ, ಇಟ್ ವಿಲ್ ಟೇಕ್ ಟೈಮ್. ಓಕೆ ನೆಕ್ಸ್ಟ್ ಕ್ವಶನ್ ಅದ, ಕ್ವಶನ್ ನಂಬರ್ ಎಷ್ಟಪ್ಪ ಇದು 27 ಸಾಲ್ವ್ ಮಾಡಿರಿ ನೋಡೋಣ. 27, 28 ಬಂದರೆ ಸಾಲ್ವ್ ಮಾಡಿರಿ, ಕಾಮೆಂಟ್ ಸೆಕ್ಷನ್ದಾಗ ಆನ್ಸರ್ ಹಾಕ್ರಿ ನೋಡೋಣ. ಓಕೆ ಥ್ಯಾಂಕ್ ಯು.